ಹಾಯ್, ಎಲ್ರಿಗೂ ರಾಯಲ್ ಎಜುಕೇಶನ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಚಿನ್ ಸರ್ ಮಾತಾಡ್ತಿರೋದು. ಈಗಾಗಲೇ ನಮ್ಮ ರಾಯಲ್ ಹುಲಿಗಳು ನಿನ್ನೆ ತಾನೇ ಮೊಬೈಲ್ಗೆ ನೋಟಿಫಿಕೇಶನ್ ಹೋಗಿದೆ. ಎಲ್ರು ಕೂಡ ನಮ್ಮ ರಾಯಲ್ ಹುಲಿಗಳು ನೋಡಿ ಫುಲ್ ಖುಷಿಯಾಗಿದ್ದಾರೆ. ಈಗಲಾದ್ರೂ ಪೊಲೀಸು ಹೊಸ ಹುದ್ದೆ ನೇಮಕ ಮಾಡ್ಕೊಳ್ತಿದ್ದಾರೆ, ನೋಟಿಫಿಕೇಶನ್ ಆಯ್ತು, ಅರ್ಜಿ ಪ್ರಾರಂಭ ಆಗ್ತಾ ಇದೆ ನೆಕ್ಸ್ಟ್ ಅಂತಕ್ಕಂಥದ್ದನ್ನ ನೋಡಿ ಎಲ್ರು ಕೂಡ ಖುಷಿ ಆಗಿದಾರ. ಬಟ್ ಆಕ್ಚುಲಿ ಸರ್ ಇದು ನೋಟಿಫಿಕೇಶನ್ ಅಲ್ಲ. ಸರ್ ಯಾವಾಗ ನೋಟಿಫಿಕೇಶನ್ ಆಗುತ್ತೆ, ಯಾವಾಗ ಅರ್ಜಿ ಕರೀತಾರೆ ಅಂತಕ್ಕಂಥದ್ದನ್ನ ಕೇಳ್ತಾನೆ ಇದ್ರಿ. ಆದ್ರೆ ಈಗ ನೋಟಿಫಿಕೇಶನ್ ಆಗುವಂತ ಸಮಯ, ಬಟ್ ಇದು ಆಕ್ಚುಲಿ ನೋಟಿಫಿಕೇಶನ್ ಅಲ್ಲ. ನೀವು ನೋಡಿರ್ಬೋದು, ನಿನ್ನೆ ತಾನೇ ಇಲ್ಲಿ ನೋಡ್ತಾ ಇರಬಹುದು, ಈ ಒಂದು ಕರಡು ಪ್ರತಿಯನ್ನ ನೀವು ನೋಡಿದ್ರಿ ಫೋನ್ ನಲ್ಲಿ. ಇದು ಸರ್ ನೋಟಿಫಿಕೇಶನ್ ಅಲ್ಲ, ಪೊಲೀಸ್ ಆಯುಕ್ತರ ಕಚೇರಿಯಿಂದ ಹೊರಡಿಸಲಾದ ಒಂದು ಕರಡು ಪ್ರತಿ. ತಮ್ಮ ಒಂದು ಪೊಲೀಸ್ ಇಲಾಖೆಯಲ್ಲಿ ಯಾವೆಲ್ಲ ಹುದ್ದೆಗಳು ಖಾಲಿ ಇದಾವೆ, ಡಿಸ್ಟ್ರಿಕ್ಟ್ ವಾರು ತಮ್ಮಲ್ಲಿ ಖಾಲಿ ಇರ್ತಕ್ಕಂಥ CRPF 1500 ಹುದ್ದೆಗಳು, ಹಾಗೆ KSRP ರಿಸರ್ವ್ ಪೊಲೀಸ್ 2000 ಹುದ್ದೆಗಳ ಸಂಪೂರ್ಣ ಮಾಹಿತಿಯನ್ನ ಡಿಸ್ಟ್ರಿಕ್ಟ್ ವಾರು ಬಿಡುಗಡೆ ಮಾಡಿದ್ರು ಈ ಒಂದು ಕರಡು ಪ್ರತಿಯಲ್ಲಿ. ಸರ್ ಮೊನ್ನೆ ತಾನೇ ಶನಿವಾರ DG-IGP ರವರು ನೇಮಕ ಆದ್ರು, ಹೊಸ DGP ಹಾಗೂ IGP ಅವರು ನೇಮಕ ಆದ್ರು. ಇಲ್ಲಿ ನೋಡ್ತಾ ಇರಬಹುದು, ಸಲೀಂ ರವರು ಈಗ ಮೊನ್ನೆ ತಾನೇ ಅಧಿಕಾರಕ್ಕೆ ಬಂದ್ರು. ಅಧಿಕಾರಕ್ಕೆ ಬಂದ ತಕ್ಷಣ ಈ ಒಂದು ಕರಡು ಪ್ರತಿಯನ್ನ ಹೊರಡಿಸಿದ್ರು. ಸರ್ ತಮ್ಮಲ್ಲಿ ಇರ್ತಕ್ಕಂಥ ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಹುದ್ದೆಗಳು ಇವೆ, ತುಂಬಿಕೊಳ್ಳಿ, ಬೇಗನೆ ತುಂಬಿಕೊಳ್ಳಿ ಅಂತ ಗೃಹ ಸಚಿವರಿಗೆ ಈ ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಒಳ ಮೀಸಲಾತಿ ಈಗಾಗಲೇ ನಿಮಗೆ ಗೊತ್ತಿದೆ, 8 ತಿಂಗಳಿಂದ ಒಳ ಮೀಸಲಾತಿ ನಡೀತಾನೆ ಇತ್ತು, ಯಾವುದೇ ನೋಟಿಫಿಕೇಶನ್ ಅನ್ನ ಆಗ್ಲಿಲ್ಲ. ಎಲ್ರು ಕೂಡ ಬೇಜಾರು ಇದ್ದೀರಾ, ಇರ್ಲಿ, ನೋಟಿಫಿಕೇಶನ್ ಈಗ ಆಗುತ್ತೆ. ನೆಕ್ಸ್ಟ್ ಒಳ ಮೀಸಲಾತಿ ಈಗಾಗಲೇ ಕಂಪ್ಲೀಟ್ ಆಯ್ತು, ಜಾರಿಗೆ ಕೂಡ ಬಂದಾಯ್ತು, ಯಾವುದೇ ರಾಜ್ಯದಲ್ಲಿ ಗಲಭೆ ಇಲ್ಲ. ಈಗ ನೀವು ನೋಡ್ತಾ ಇರಬಹುದು, ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಯಲ್ಲಿ ನೋಟಿಫಿಕೇಶನ್ ಕರೀತಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈಗಾಗಲೇ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಳಿ ಅಂತ ಕರಡು ಪ್ರತಿಯನ್ನ ಹೊರಡಿಸಿದ್ರು. ಇದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸರ್, ಇದು ನೋಟಿಫಿಕೇಶನ್ ಅಲ್ಲ, ಕರಡು ಪ್ರತಿ. ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ, ಬನ್ನಿ. ಈಗಾಗಲೇ ಇಲ್ಲಿ ನೋಡ್ತಾ ಇರಬಹುದು, ಮೊನ್ನೆ ತಾನೇ 43ನೇ DGP ಆಗಿ ಸಲೀಂ ಅವರು ಆಯ್ಕೆ ಆದ್ರು. ಸರ್ ಮೊದಲಿಗೆ ಯಾರಿದ್ರು ಅಂದ್ರೆ ಅಲೋಕ್ ಮೋಹನ್ ಅವರು ಮೊದಲಿಗೆ DG-IGP ಆಗಿ ನಮ್ಮ ಒಂದು ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಅತ್ಯುನ್ನತ ಅಧಿಕಾರಿಯಾಗಿ ನೇಮಕ ಆಗಿದ್ರು. ಆದ್ರೆ ಈಗ DGP ಆಗಿ ಸಲೀಂ ರವರು ನೇಮಕ ಆಗಿದ್ರು. ಇದಕ್ಕೆ ಸಾಕ್ಷಿ ನಾನು ಈಗಾಗಲೇ ಹಿಂದಿನ ಒಂದು ತರಗತಿಯಲ್ಲಿ, ಪೇಪರ್ಸ್ ಕಟಿಂಗ್ಸ್ ತರಗತಿಯಲ್ಲಿ ತಿಳಿಸಿದ್ದೆ, ಹೊಸ DGP ಆಗಿ ನೇಮಕ ಆಗಿದ್ರು ಅಂತ. ಆದ್ರೆ ಇಲ್ಲಿ ಒಂದು ಕರಡು ಪ್ರತಿಯಲ್ಲಿ ಅವರೇ ನೋಡಿ ಅಧಿಕಾರಕ್ಕೆ ಬಂದಾಕ್ಷಣ ಒಂದು ನೋಟಿಫಿಕೇಶನ್ ಅನ್ನ, ಕರಡು ಪ್ರತಿಯನ್ನ ಹೊರಡಿಸಿದ್ದಾರೆ. ಸರ್ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅಂದ್ರೆ ಇಲ್ಲಿ ನೋಡ್ತಾ ಇರಬಹುದು, ನಾನು ಡೈರೆಕ್ಟ್ ಆಗಿ ಕರ್ನಾಟಕ ರಾಜ್ಯ ಪೊಲೀಸ್ ವೆಬ್ಸೈಟ್ ಗೆ ಹೋದೆ. ಅಲ್ಲಿ ಈಗಾಗಲೇ ಅಲೋಕ್ ಮೋಹನ್ ರವರ ಒಂದು ಭಾವಚಿತ್ರ ಇತ್ತು. ಇಲ್ಲಿವರೆಗೂ ಅಲೋಕ್ ಮೋಹನ್ ರವರ ಒಂದು ಭಾವಚಿತ್ರ ಇತ್ತು. ಈಗ ಸಲೀಂ ರವರ ನೇಮಕ ಆದ್ರಲ್ಲ, ಅವರ ಒಂದು ಭಾವಚಿತ್ರವನ್ನ ಅಪ್ಡೇಟ್ ಮಾಡಿದ್ದಾರೆ. ಇಲಾಖೆಯಲ್ಲಿ ವೆಬ್ಸೈಟ್, ಮೂಲತಃ ಅಫಿಸಿಯಲ್ ವೆಬ್ಸೈಟ್ ನಲ್ಲಿ ಈಗ ಬದಲಾವಣೆ ಆಗಿದ್ದಾವೆ. ಇಲ್ಲಿ ನೋಡ್ತಾ ಇರಬಹುದು, ನೇಮಕಾತಿಗೆ ಹೋದೆ. ನೇಮಕಾತಿಯಲ್ಲಿ ಮತ್ತೆ ಇಲ್ಲಿ ನೋಡ್ತಾ ಇರಬಹುದು, ಇಲ್ಲಿ ಯಾವುದೇ ಅಪ್ಡೇಟ್ ಆಗಿಲ್ಲ ಸರ್. 2024ರಲ್ಲಿ ತುಂಬಿಕೊಳ್ಳುತ್ತಿರುವ ಹುದ್ದೆಗಳ ಬಗ್ಗೆ ಇಲ್ಲಿ ಅಪ್ಡೇಟ್ ಆಗಿದೆ ಮಾತ್ರ. 2025ರಲ್ಲಿ ಯಾವುದೇ ಹುದ್ದೆಯನ್ನು ನೇಮಕ ಮಾಡ್ಕೊಳ್ತೀವಿ ಅಂತಕ್ಕಂಥದ್ದು ಅಪ್ಡೇಟ್ ಆಗಿಲ್ಲ. ಬಟ್ ಕರಡು ಪ್ರತಿಯನ್ನ ಹೊರಡಿಸಿದ್ದಾರೆ ಸರ್. ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅಂದ್ರೆ ಇದಕ್ಕೆಲ್ಲ ಗೃಹ ಸಚಿವರು ಪರ್ಮಿಷನ್ ಕೊಟ್ಟ ಮೇಲೆ ಆಗುತ್ತೆ, ನೋಟಿಫಿಕೇಶನ್ ಆಗುತ್ತೆ. ಇನ್ನು 1 ತಿಂಗಳು ಅಥವಾ 1.5 ತಿಂಗಳಲ್ಲಿ ನೋಟಿಫಿಕೇಶನ್ ಬರುತ್ತೆ, ಅರ್ಜಿ ಕೂಡ ಪ್ರಾರಂಭ ಆಗುತ್ತೆ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೀವು ಕರಡು ಪ್ರತಿಯನ್ನ ನೋಡಿ ಈಗ ನೋಟಿಫಿಕೇಶನ್ ಆಯ್ತು ಅಂತಕ್ಕಂಥದ್ದು ಅಲ್ಲ ಸರ್. ನಾನು 1 ವರ್ಷದಿಂದ ಯಾವುದೇ ಒಂದು ಹುದ್ದೆಯ ಬಗ್ಗೆ ಓದಿಲ್ಲ ಸರ್. ಅಂದ್ರೆ ಈಗಾಗಲೇ ನೋಟಿಫಿಕೇಶನ್ ಆಗ್ತಾ ಇದೆ, ಪೊಲೀಸ್ ಒಂದು ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಳಕ್ಕೆ. ಈಗ ಕುಂತ್ಕೊಂಡು ಓದಿ, ನಿಮ್ಗೆ ಟೈಮ್ ಕೊಡ್ತಾರೆ. ಪೊಲೀಸ್ ಇಲಾಖೆಯಲ್ಲಿ ನೋಟಿಫಿಕೇಶನ್ ಆದ ತಕ್ಷಣ ಎಕ್ಸಾಮ್ ಅನ್ನ ನಡೆಸೋದಿಲ್ಲ, ಅರ್ಜಿ ಸಲ್ಲಿಸಿದ ತಕ್ಷಣ ಕೂಡ ಯಾವುದೇ ಎಕ್ಸಾಮ್ ಅನ್ನ ನಡೆಸೋದಿಲ್ಲ. ಟೈಮ್ ಅನ್ನ ಕೊಡ್ತಾರೆ, 1-2-3 ತಿಂಗಳು, 4-5 ತಿಂಗಳನ್ನ ಟೈಮ್ ಕೊಡ್ತಾರೆ. ನಾನು ಡಿಗ್ರಿ ಫಸ್ಟ್ ಇಯರ್ ಇದ್ದಾಗ ಅಪ್ಲಿಕೇಶನ್ ಹಾಕಿದ್ದು, ಡಿಗ್ರಿ ಫೈನಲ್ ಇಯರ್ ಮುಗಿಸಿ ವಾಪಸ್ ಬಂದ ಮೇಲೆ ಸರ್ ಪೊಲೀಸ್ ಇಲಾಖೆಯಲ್ಲಿ ಹುದ್ದೆಗಳನ್ನ ತುಂಬಿಕೊಂಡಿದ್ದು. ಇದು ಕೂಡ ನೆನಪಿನಲ್ಲಿರ್ಲಿ. 2021ರಲ್ಲಿ ನೋಟಿಫಿಕೇಶನ್ ಆಯ್ತು, 2024ರಲ್ಲಿ ತುಂಬಿಕೊಂಡಿದ್ದು. ಸಂಪೂರ್ಣವಾಗಿ ಎಲ್ಲಾ ಪರೀಕ್ಷೆನೂ ಮುಗೀತು, ಎಲ್ಲಾ ದೈಹಿಕ ಪರೀಕ್ಷೆನೂ ಮುಗೀತು, ಮೆಡಿಕಲ್ ಕೂಡ ಆಯ್ತು. ಸಂಪೂರ್ಣವಾಗಿ ಭರ್ತಿ ಮಾಡ್ಕೊಂಡಿದ್ದು 2024ರಲ್ಲಿ. ಅದೇ ಲಾಸ್ಟ್ ಅಪ್ಡೇಟ್ ಆಗಿರೋದು ಪೊಲೀಸ್ ಅಫಿಸಿಯಲ್ ವೆಬ್ಸೈಟ್ ನಲ್ಲಿ. ಇಲ್ಲಿ ಯಾಕೆ ಇದನ್ನ ತೆಗೆದುಕೊಂಡು ಬಂದಿದ್ದೀನಿ ಅಂದ್ರೆ, ಇಲ್ಲಿ ಅಪ್ಡೇಟ್ ಆಗೋಕೆ ಇನ್ನು 1-1.5 ತಿಂಗಳು ಸಮಯ ಬೇಕು ಸರ್. ಇಲ್ಲಿ ನಿಮ್ಮೆಲ್ಲ ಅರ್ಜಿಗಳು ಆಗೋಕೆ, ಆ ಒಂದು ಡಾಟಾ
ಇಲ್ಲಿ ಸ್ಟೋರೇಜ್ ಆಗೋಕೆ ಇಲ್ಲಿ ಪ್ರೋಗ್ರಾಮ್ ಅನ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಪ್ರೋಗ್ರಾಮ್ ಅಪ್ಡೇಟ್ ಆದ್ರೆ ಮತ್ತೆ ಯಾವೆಲ್ಲ ಒಂದು ಸಿಸ್ಟಮ್ ಅನ್ನ ಅಳವಡಿಸ್ಕೋಬೇಕು, ಯಾವ ರೀತಿಯಾಗಿ ಇಲ್ಲಿ ಸೆಟ್ಟಿಂಗ್ಸ್ ಅನ್ನ ತಗೋಬೇಕು ಅಂತಕ್ಕಂಥದ್ದು ಪೊಲೀಸ್ ಆಫೀಸಿಯಲ್ ವೆಬ್ಸೈಟ್ ನಲ್ಲಿ ಅಪ್ಡೇಟ್ ಆಗಬೇಕಾಗಿದೆ. ಇದಕ್ಕೆ ಅಪ್ಡೇಟ್ ಆಗ್ಬೇಕಂದ್ರೆ ಇನ್ನು ಒಂದೂವರೆ ತಿಂಗಳು ಟೈಮ್ ಸಾಕಷ್ಟು ಬೇಕಾಗುತ್ತೆ. ಇರ್ಲಿ, ನೋಟಿಫಿಕೇಶನ್ ಆಗೋದಂತೂ ಪಕ್ಕ. ನೀವು ಯಾರೆಲ್ಲ ಇನ್ನು ಓದಿಲ್ಲ ಅಂದ್ರೆ, ಈಗ ತಯಾರಿಯನ್ನ ಮಾಡಿಲ್ಲ ಅಂದ್ರೆ ತಯಾರಿ ಮಾಡ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡಿ. ಈಗ ಸಂಪೂರ್ಣವಾಗಿ ಮಾಹಿತಿಯನ್ನ ನೀಡಿದೆ. ಯಾವಾಗ ನೋಟಿಫಿಕೇಶನ್ ಆಗ್ಬೋದು ಅಂದ್ರೆ ಒಂದೂವರೆ ತಿಂಗಳು ಪಕ್ಕ ಟೈಮ್ ಹಿಡಿಯುತ್ತೆ. ತಯಾರಿಯನ್ನ ಮಾಡ್ಕೊಳ್ಳೋದನ್ನ ನಿಲ್ಲಿಸಬೇಡಿ. ಈಗಾಗಲೇ ನಮ್ಮ ಒಂದು ರಾಯಲ್ ಎಜುಕೇಶನ್ ಕನ್ನಡ ಚಾನಲ್ಗೆ ಒಂದು ಟೆಲಿಗ್ರಾಮ್ ಅನ್ನ ತಂದಿದ್ದೀವಿ. ಅದರಲ್ಲಿ ಯಾವೆಲ್ಲ ಒಂದು ನೋಟಿಫಿಕೇಶನ್ ಆಗುತ್ತೆ, ಯಾವೆಲ್ಲ ಒಂದು ಹೊಸ ಹುದ್ದೆಗಳ ನೋಟಿಫಿಕೇಶನ್ ಆಗುತ್ತೆ ಅಂತಕ್ಕಂಥದ್ದನ್ನ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದ್ರೆ ಆಗಿ ಬೇಗನೆ. ಈಗಾಗಲೇ ಯೂಟ್ಯೂಬ್ಗೆ ಹೋಗಿ ರಾಯಲ್ ಎಜುಕೇಶನ್ ಕನ್ನಡ ಅಂತ ಟೈಪ್ ಮಾಡಿ ನಮ್ಮ ಚಾನಲ್ ಓಪನ್ ಆಗುತ್ತೆ. ಪ್ರಮುಖ ವಿಡಿಯೋಗಳನ್ನ ಈಗಾಗಲೇ ಅಪ್ಡೇಟ್ ಮಾಡಿದ್ದೇನೆ. ಪ್ರಮುಖ ತರಗತಿಗಳನ್ನ ಕೂಡ ಪೊಲೀಸ್ಗೆ ಸಂಬಂಧಿಸಿದಂತೆ ತೆಗೆದುಕೊಳ್ಳುತ್ತಾ ಬರ್ತಾ ಇದ್ದೇನೆ. ಪೊಲೀಸ್ ಪರೀಕ್ಷೆಯ ಪ್ರಮುಖ ಪ್ರಶ್ನೆಗಳ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೀನಿ. ಪ್ಲೇ ಲಿಸ್ಟ್ಗೆ ಹೋಗಿ ಇಲ್ಲಿ ಪೊಲೀಸ್ ಕ್ವಶನ್ ಪೇಪರ್ ಅಂತ ಇದೆ, ಅದನ್ನ ಓಪನ್ ಮಾಡಿ. ಈಗಾಗಲೇ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5 ತನಕ ಪೊಲೀಸ್ ಇಲಾಖೆಯಲ್ಲಿ ಬರ್ತಕ್ಕಂಥ ಪ್ರಮುಖ ಕ್ವಶನ್ ಪೇಪರ್ ನಲ್ಲಿ ಬರ್ತಕ್ಕಂಥ ಪ್ರಮುಖ ಕ್ವಶನ್ ಗಳನ್ನ ಅನಲೈಸ್ ಮಾಡ್ತಾ ಇದ್ದೇನೆ. ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಯ ಬಗ್ಗೆನೇ ಟೀಚ್ ಮಾಡ್ತಾ ಇರೋದು. ಯಾರೆಲ್ಲ ಇನ್ನು ನಮ್ಮ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದ್ರೆ ಬೇಗನೆ ಜಾಯಿನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಶೇಷತೆ ಏನಂದ್ರೆ, ಎಲ್ರಿಗೂ ಕೂಡ ಶಿಕ್ಷಕರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಶಿಕ್ಷಕರ ದಿನಾಚರಣೆ ದಿನದೇ ನೋಟಿಫಿಕೇಶನ್ ಆಗ್ತಾ ಇದೆ. ಕರಡು ಪ್ರತಿ ಇಲ್ಲಿ ಹೊರಿಸಿದ್ದಾರೆ. ನೆಕ್ಸ್ಟ್ ನೋಟಿಫಿಕೇಶನ್ ಆಗುತ್ತೆ. ಯಾರೆಲ್ಲ ಇನ್ನು ತಯಾರಿ ಮಾಡ್ಕೊಂಡಿಲ್ಲ ಅಂದ್ರೆ ಈಗ ತಾನೇ ಸ್ಟಾರ್ಟ್ ಮಾಡಿ. ಅಲ್ಲಿ ನೋಟಿಫಿಕೇಶನ್ ಆಗಿ ಅರ್ಜಿ ಪ್ರಾರಂಭ ಆಗಿ ಎಕ್ಸಾಮ್ ಬರೋಕೆ ಅಲ್ಲಿಗೆ ಕರೆಕ್ಟ್ ಟೈಮ್ ಆಗುತ್ತೆ ಅಂತಕ್ಕಂಥದ್ದನ್ನ ತಿಳಿಸ್ತೇನೆ. ಇಲ್ಲಿ ಗುರುವಿನ ಬಗ್ಗೆ ಹೇಳ್ಬೇಕಂದ್ರೆ, ಸರ್ ಹಿತೈಷಿಗಳು ಹೇಳ್ತಾ ಹೋಗ್ತಾರೆ ಒಂದ್ ಕಡೆ, ಏನಂದ್ರೆ ಗುರುಗಳಿಗೆ ಎಷ್ಟೊಂದು ಶಕ್ತಿ ಇದೆ ಅಂದ್ರೆ, ನಮಗೆ ಒಂದು ಶಿಕ್ಷಣವನ್ನ ನೀಡುವ ಒಂದು ಗುರುಗಳಿಗೆ ಗುರುವಿನ ಪಾದದ ಧೂಳಿನಿಂದ 1000 ವಿವೇಕಾನಂದರನ್ನ ಹುಟ್ಟು ಹಾಕಬಲ್ಲ ಶಕ್ತಿ ಇರೋದು ಗುರುವಿಗೆ ಮಾತ್ರ ಅಂತ ಹೇಳ್ತಾರೆ. ಅಂತ ಒಂದು ಗುರುವಿಗೆ ಎಲ್ರೂ ಕೂಡ ಗೌರವವನ್ನ ನೀಡಿ. ಎಲ್ರಿಗೂ ಹ್ಯಾಪಿ ಟೀಚರ್ಸ್ ಡೇ. ನಮ್ಮ ಒಂದು ಟೀಚರ್ಸ್ ನನಗೆ ತುಂಬಾನೇ ಸಹಾಯ ಮಾಡಿದ್ದಾರೆ. ಇರ್ಲಿ, ಅವರಿಗೂ ಕೂಡ ಹ್ಯಾಪಿ ಟೀಚರ್ಸ್ ಡೇ ಈ ಒಂದು ವಿಡಿಯೋದ ಮೂಲಕ ತಿಳಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ತರಗತಿಯನ್ನ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ವೆರಿ ಮಚ್.